ಎಲ್ಲರಿಗೂ ನಮಸ್ಕಾರ. KFETA ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂತ ನೋಡಿದ್ರೆ, ನಾನು ಏಂಜಲ್ ಇನ್ವೆಸ್ಟರ್ಸ್ ಬಗ್ಗೆ ಮಾತಾಡೋಣ ಅಂತ ಮುಂದಾಗ್ತಾ ಇದ್ದೇನೆ. ಸಾಧಾರಣವಾಗಿ ನೀವು ಸ್ಟಾರ್ಟ್ಅಪ್ ಅನ್ನ ಮಾಡ್ತಾ ಇದ್ದೀರಾ ಅಥವಾ ನಿಮ್ದು ಯಾವುದೋ ಒಂದು ಪ್ಲಾನ್ ಇದೆ, ಒಂದು ಕಂಪನಿನ ಪ್ರಾರಂಭಿಸಿದ್ದೀರಾ, ಆ ಕಂಪನಿನ ನೀವು ಇನ್ನೂ ಹೆಚ್ಚಾಗಿ ಮುಂದುವರಿಸಬೇಕು, ಇನ್ನೂ ದೊಡ್ಡದಾಗಿ ಬೆಳಿಬೇಕು ಅನ್ನೋಂಥ ಕನಸುಗಳನ್ನ ಇಟ್ಕೊಂಡಿದ್ದೀರಾ, ಒಂದು ವಿಷನ್ ಇದೆ ನಿಮ್ಮಲ್ಲಿ, ಆ ರೀತಿಯ ಒಂದು ಧ್ಯೇಯ ಏನಿದೆ ಆ ಧ್ಯೇಯಕ್ಕೆ ತಕ್ಕಂತೆ ನೀವು ಆ ಗುರಿನ ನೀವು ಅಟೆಂಡ್ ಮಾಡಬೇಕು ಅಂತ ಹೇಳಿ ನೀವು ಮುಂದಾಗಿರ್ತೀರಾ. ಆದರೆ ಹಣಕಾಸಿನ ಕೊರತೆಗಳಿರುತ್ತೆ. ಬ್ಯಾಂಕಿನಲ್ಲಿ ಸಾಲ ತಗೊಂಡಿರ್ಬೋದು ಅಥವಾ ವೈಯಕ್ತಿಕವಾಗಿ ಕುಟುಂಬದ ಮೂಲಕ ನೀವು ಸಾಲವನ್ನು ಪಡ್ಕೊಂಡಿರ್ಬೋದು, ಸ್ನೇಹಿತರಿಂದ ಸಾಲವನ್ನು ಪಡ್ಕೊಂಡಿರ್ಬೋದು. ಆದರೂ ಸಹ ಹಣಕಾಸಿನ ಕೊರತೆಗಳು ಉದ್ಭವವಾದಾಗ ಏನ್ ಮಾಡ್ಬೋದು ಅಂದ್ರೆ, ಈ ತರ ನೀವು ಏಂಜಲ್ ಇನ್ವೆಸ್ಟರ್ಸ್ ಹತ್ರ ಹೋಗ್ಬೋದು. ಏಂಜಲ್ ಇನ್ವೆಸ್ಟರ್ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಕಂಪನಿಗೆ ರೆಕ್ಕೆಯನ್ನು ಕೊಡ್ತಾರೆ. ಒಂದು ಏಂಜಲಿಗೆ ಹೇಗೆ ರೆಕ್ಕೆ ಇರುತ್ತೋ ಆ ರೀತಿ ಹಣಕಾಸಿನ ಒಂದು ರೆಕ್ಕೆಯನ್ನು ನಿಮ್ಮ ಕಂಪನಿಗೆ ಕೊಟ್ಟು ಅದರ ಮೂಲಕ ಉತ್ಪಾದಕತೆ ಹೆಚ್ಚಿಸುವಲ್ಲಿ ಮತ್ತೆ ಲಾಭವನ್ನು ಹೆಚ್ಚಾಗಿ ಗಳಿಸುವಲ್ಲಿ ಅವರು ಆಸಕ್ತಿಯನ್ನು ವಹಿಸ್ತಾರೆ. ಅವರ ಮೇನ್ ಮೋಟಿವ್ ಏನಂದ್ರೆ, ನಿಮ್ಮ ಪ್ರಾಡಕ್ಟ್ ಎಷ್ಟರ ಮಟ್ಟಿಗೆ ಗುಣಮಟ್ಟವಾಗಿದೆ ಮತ್ತೆ ಎಷ್ಟರ ಮಟ್ಟಿಗೆ ಲಾಭದಾಯಕವಾಗಿ ಅವರಿಗೆ ಹಾಕದಂತ ಬಂಡವಾಳನ ಮತ್ತೆ ತಿರುಗಿಸಿಕೊಡುತ್ತೆ ಅನ್ನುವಂಥ ದೃಷ್ಟಿಕೋನದಲ್ಲಿ ನಿಮ್ಮ ಕಂಪನಿ ಮೇಲೆ ಅವರು ಹೂಡಿಕೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ ಅನ್ನೋದು ವಿಚಾರ. ಅದಕ್ಕೂ ಮುಂಚೆ ನೀವು ಫೌಂಡರ್ ಆಗಿದ್ರೆ, ಕೋ-ಫೌಂಡರ್ ಆಗಿದ್ರೆ, ಪ್ರತ್ಯೇಕವಾದಂಥ ಡೆಕ್ ಅಥವಾ ಪ್ರೆಸೆಂಟೇಷನ್ ಅನ್ನ ನೀವು ಈ ಏಂಜಲ್ ಇನ್ವೆಸ್ಟರ್ಸ್ ಬಳಿ ನೀವು ಹೋಗಿ ಮಾಡಬೇಕಾಗುತ್ತೆ. ಅವರದೇ ಒಂದು ಖಾಸಗಿಯಾದಂಥ ಒಂದು ಫಂಡ್ ಇರ್ಬೋದು ಅಥವಾ ವೈಯಕ್ತಿಕವಾದಂಥ ಪರ್ಸನಲ್ ಬ್ಯಾಲೆನ್ಸ್, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೋದು, ಅದರ ಮೂಲಕ ಸಹ ಅವರು ಹಣವನ್ನ ಹೂಡಿಕೆಯ ಮೂಲಕ ನಿಮ್ಮ ಒಂದು ಸ್ಟಾರ್ಟ್ಅಪ್ಗೆ ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ. ಮತ್ತೆ ಈ ಏಂಜಲ್ ಇನ್ವೆಸ್ಟರ್ಸ್ಗಳು ಗ್ರೂಪ್ ಆಫ್ ಇನ್ವೆಸ್ಟರ್ಸ್ಗಳ ಸೇರ್ಬಿಟ್ಟು ಏನ್ ಮಾಡಿರ್ತಾರೆ ಅಂದ್ರೆ, ಅವರು ಸಹ ಒಂದು ಪ್ರೈವೇಟ್ ಆಗಿ ಫಂಡ್ ಅನ್ನ ಇಟ್ಕೊಂಡಿರ್ಬೋದು, ಅದರ ಮೂಲಕ ಸಹ ನಿಮಗೆ ಇನ್ವೆಸ್ಟ್ ಅನ್ನ ಮಾಡಬಹುದು ಅನ್ನುವಂಥ ವಿಚಾರ. ಅಥವಾ ಅವ್ರದೇ ಕಂಪನಿಯಿಂದ ಒಂದು ಭಾಗದಷ್ಟು ಹಣವನ್ನ ನಿಮ್ಮ ಒಂದು ಸ್ಟಾರ್ಟ್ಅಪ್ಗೆ ಅವರು ಇನ್ವೆಸ್ಟ್ ಮಾಡೋದಕ್ಕೂ ಸಹ ಮುಂದಾಗ್ಬೋದು. ಕಂಪನಿ ಕೂಡ ಅವರು ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗ್ಬೋದು ಅನ್ನೋಂಥ ವಿಚಾರ. ಸೊ ಇದು ಏಂಜಲ್ ಇನ್ವೆಸ್ಟರ್ಸ್ ಅವರ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಸೊ ನೀವು ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೀರಾ ಅಂದ್ರೆ ಫಂಡಿಂಗ್ ಅವಶ್ಯಕತೆ ಇದೆ ಅಂತಂದ್ರೆ ಈ ಏಂಜಲ್ ಇನ್ವೆಸ್ಟರ್ಸ್ನ ಮೊರೆ ಹೋಗ್ಬೋದಾಗತ್ತೆ. ಸೊ ಯಾರ್ಯಾರೆಲ್ಲ ಏಂಜಲ್ ಇನ್ವೆಸ್ಟರ್ಸ್ ಇದ್ದಾರೆ ಅನ್ನೋದನ್ನ ನೀವು ನಿಮ್ಮ ಒಂದು ಗೂಗಲ್ ಸರ್ಚಿನ ಮೂಲಕ ಅಥವಾ ಲಿಂಕ್ಡ್ ಇನ್ ಪ್ರೊಫೈಲ್ ಇದ್ರೆ ಅದರ ಮೂಲಕ ಸಹ ನೀವು ಸರ್ಚ್ ಮಾಡಿಕೊಂಡು ಆ ಒಂದು ಏಂಜಲ್ ಇನ್ವೆಸ್ಟರ್ಸ್ ಅವರ ಒಂದು ಪ್ರೊಫೈಲ್ಸ್ಗಳನ್ನು ನೀವು ನೋಡಬಹುದು. ಅದರ ಮೂಲಕ ಅವರನ್ನ ಖಾಸಗಿಯಾಗಿ ಅಪ್ರೋಚ್ ಮಾಡಿ ಅದರ ಮೂಲಕ ಒಂದು ಪ್ರತ್ಯೇಕವಾದಂಥ ಒಂದು ನಿಗದಿತವಾದಂಥ ಸಮಯ ಅವಕಾಶವನ್ನು ಪಡ್ಕೊಂಡು ನಿಮ್ಮ ಒಂದು ಐಡಿಯಾ ಏನಿದೆ, ನಿಮ್ಮ ಒಂದು ಸ್ಟಾರ್ಟ್ಅಪ್ ಬಗ್ಗೆ ಒಂದು ಮಾಹಿತಿ ಏನಿದೆ ಅಥವಾ ನಿಮ್ಮ ಕಂಪನಿಯ ಕುರಿತಾದಂಥ ವಿಚಾರಗಳೇನಿದೆ ಅದನ್ನು ಅವರ ಮುಂದೆ ವ್ಯಕ್ತಪಡಿಸಿ ಫ್ಯೂಚರಲ್ಲಿ ನಿಮ್ಮ ಕಂಪನಿನ ಯಾವ ರೀತಿ ಗ್ರೋ ಮಾಡಬೇಕು ಅಂತ ಇದ್ದೀರಾ, ಯಾವ ರೀತಿ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಇದ್ದೀರಾ ಕಂಪನಿನ, ಮತ್ತೆ ಎಷ್ಟರ ಪ್ರಮಾಣದಲ್ಲಿ ಗ್ರೋತ್ ಆಗಬೇಕು ಅಂತ ಇದೆ, ಅದರ ಒಂದು ಗ್ರೋತ್ ಪ್ರೊಜೆಕ್ಷನ್ಸ್ ಅಂತ ನಾವೇನು ಕರಿತೀವಿ ಅದನ್ನ ನೀವು ಈ ಏಂಜಲ್ ಇನ್ವೆಸ್ಟರ್ಸ್ ಬಳಿ ಹೇಳಬೇಕಾಗುತ್ತೆ. ಮತ್ತೆ ನಿಮ್ಮ ಎಂಪ್ಲಾಯಿ ಎಷ್ಟು ಜನ ಇದ್ದಾರೆ ಎಂಪ್ಲಾಯೀಸು, ಮತ್ತೆ ನಿಮ್ಮ ಆಪರೇಷನಲ್ ಎಕ್ಸ್ಪೆನ್ಸಸ್ ಎಷ್ಟು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ, ಮತ್ತೆ ನಿಮ್ಮ ಹತ್ರ ಕ್ಯಾಶ್ ಫ್ಲೋ ಅನ್ನೋದು ಎಷ್ಟಿದೆ, ಎಷ್ಟು ಸಾಲ ಇದೆ, ಲೋನ್ ಎಷ್ಟಿದೆ, ಡೆಟ್ ಎಷ್ಟಿದೆ ನಿಮ್ಮ ಕಂಪನಿಯಲ್ಲಿ, ಇದರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿನ ಪಾರದರ್ಶಕತೆಯಿಂದ ಅವರಿಗೆ ನೀವು ಕೊಡಬೇಕಾಗುತ್ತೆ. ಯಾಕಂದ್ರೆ ಅವರು ನಿಮ್ಮ ಕಂಪನಿ ಮೇಲೆ ನಂಬಿಟ್ಟು ಬಂಡವಾಳ ಹಾಕೋದಕ್ಕೆ ಬರುವಂತಹ ಒಬ್ರು ಆಗಿರ್ತಾರೆ. ಹಾಗೆ ಅವರು ಇದರ ಬದಲಿಗೆ ಏನಂದ್ರೆ, ಒಂದೇ ಲಾಭ ಹಣದ ಮೂಲಕ ತಗೊಂಡು ಬರ್ಬೋದು ಅಥವಾ ನಿಮ್ಮ ಕಂಪನಿಯ ಶೇರ್ಸ್ನ ಸಹ, ಪ್ರೈವೇಟ್ ಶೇರ್ಸ್ನ ಸಹ ಅವರು ಹಣ ಕೊಟ್ಟು ಖರೀದಿ ಮಾಡ್ಬೋದು. ಅದರ ಮೂಲಕ ಏನಾಗುತ್ತೆ ಅಂದ್ರೆ, ನಿಮ್ಮ ಮಾಲೀಕತ್ವ ಏನಿದೆ, ಈಗ ಫೌಂಡರ್ ಕೋ-ಫೌಂಡರ್ ಇಬ್ರು ಇದ್ದೀರಾ, 50% ಅಷ್ಟು ಅಂತ ಹೇಳ್ಬಿಟ್ಟು ನೀವು ನಿಗದಿತವಾಗಿ ನಿಮ್ಮ ಕಂಪನಿನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಡಿಸೈಡ್ ಮಾಡಿರ್ತೀರಾ ಅಂದ್ರೆ, ನೀವಿಬ್ರು ಸಹ ಒಂದು ಒಪ್ಪಂದದ ಮೇಲೆ, ಅನುಮತಿಯ ಮೇಲೆಗೆ ಅವರಿಗೆ ಶೇಕಡ ಇಂತಿಷ್ಟು ಒಂದು 10% ಅಷ್ಟು ಶೇರು ಅಥವಾ 15% ಅಷ್ಟು ಶೇರು ಅಥವಾ ಒಂದು 20% ಅಷ್ಟು ಶೇರನ್ನ, ನಿಮ್ಮ ಕಂಪನಿಯ ಶೇರನ್ನ ಅವರಿಗೆ ಕೊಡ್ತೀರಾ. ಅವಾಗ ಏನಂದ್ರೆ, ಅವರ ಒಂದು ಸಲಹೆಗಳನ್ನ ಸಹ ನೀವು ಸ್ವೀಕರಿಸಬೇಕಾಗುತ್ತೆ. ನಿಮಗೆ ಯಾವುದೇ ಆದಂತಹ ಸ್ವತಂತ್ರ ನಿರ್ಣಯಗಳು ತಗೊಳ್ಳೋದಕ್ಕೆ ಕೆಲವು ಬಾರಿ ಹಿಂದೇಟ್ ಆಗಬಹುದು. ಯಾಕಂದ್ರೆ ಅದರಲ್ಲಿ ಅವರ ಒಂದು ಉಪಸ್ಥಿತಿಯಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಳ್ಳುವಂತಹ ಸಾಧ್ಯತೆಗಳು ಸಹ ಇರಬಹುದು ಅನ್ನುವಂಥ ವಿಚಾರನ ಗಮನಿಸಬೇಕಾಗುತ್ತೆ ಅನ್ನುವಂಥದ್ದು ಮುಖ್ಯವಾದಂಥ ಒಂದು ಅಂಶ ಇದಾಗಿದೆ. ಸೊ ಏಂಜಲ್ ಇನ್ವೆಸ್ಟರ್ಸ್ಗಳು ಕೆಲವು ಬಾರಿ ಎಕ್ಸಿಟ್ ಆಗ್ತಾರೆ. ಹೇಗೆ ಅಂತಂದ್ರೆ, ಈ ಪ್ರೈವೇಟ್ ಶೇರ್ಸ್ಗಳಲ್ಲಿ ಏನಿದೆ, ಆ ಪ್ರೈವೇಟ್ ಶೇರ್ಸ್ನ ಪ್ರೈವೇಟ್ ಎಕ್ವಿಟಿ ಮಾರ್ಕೆಟ್ ಅಂತ ಇದೆ. ಸೊ ಆ ಪ್ರೈವೇಟ್ ಎಕ್ವಿಟಿ ಮಾರ್ಕೆಟ್ ಬಗ್ಗೆ, ನಾನು ಪ್ರೈವೇಟ್ ಎಕ್ವಿಟಿ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಸೊ ಆ ಪ್ರೈವೇಟ್ ಎಕ್ವಿಟಿ ಮಾರ್ಕೆಟ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಶೇರ್ಸ್ ನ ಈ ಏಂಜಲ್ ಇನ್ವೆಸ್ಟರ್ಸ್ಗಳು ಮಾರಿ ಲಿಕ್ವಿಡೇಟ್ ಮಾಡ್ಕೊಂಬೋದ್ರ ಹಣ ಪಡ್ಕೊಂಡು ಹೋಗ್ಬೋದು ಅನ್ನೋ ವಿಚಾರ. ಸೊ ಇದನ್ನೆಲ್ಲ ಅವರು ಹೇಗೆ ಮಾಡ್ತಾರೆ ಅಂದ್ರೆ, ಅದಕ್ಕೂ ಮುಂಚೆ ಒಬ್ಬ ಸೂಕ್ತವಾದಂತಹ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಅನ್ನು ಕರ್ಕೊಂಡ್ಬಂದು ಅದರ ಮೂಲಕ ನಿಮ್ಮ ಕಂಪನಿ ಸ್ಟಾರ್ಟ್ಅಪ್ನ ವ್ಯಾಲ್ಯೂಯೇಷನ್ ಏನಿದೆ ಎಲ್ಲದರ ಕುರಿತಾದಂಥ ಸಂಪೂರ್ಣ A to Z ವಿವರಗಳನ್ನು ಕಲೆ ಹಾಕಿ ಆ ಒಂದು ಶೇರ್ಗೆ ಎಷ್ಟು ಮೌಲ್ಯ ಇರುತ್ತೆ, ಎಷ್ಟು ದರ ಇರುತ್ತೆ ಅನ್ನೋದನ್ನ ನಿಗದಿಪಡಿಸಿ ಅದಕ್ಕೆ ಅನ್ವಯವಾಗಿ ಪ್ರೈವೇಟ್ ಆಗಿ ಅದನ್ನ ಮಾರಿ ಇನ್ನೊಬ್ರು ಪ್ಲೇಯರ್ ಸಿಕ್ಕಾದ ಇನ್ನೊಬ್ಬ ಇನ್ವೆಸ್ಟರ್ಗೆ ಅದನ್ನ ಮಾರ್ಬಿಟ್ಟು ಆ ಹಣವನ್ನು ತಗೊಂಡು ಹೋಗ್ತಾರೆ ಏಂಜಲ್ ಇನ್ವೆಸ್ಟರ್ ಅನ್ನುವಂಥ ವಿಷಯ. ಕೆಲವು ಬಾರಿ ಈ ಏಂಜಲ್ ಇನ್ವೆಸ್ಟರ್ಸ್ ವೆಂಚರ್ ಕ್ಯಾಪಿಟಲ್ ಮೂಲಕ ಸಹ ತೊಡಗಿಸ್ಕೊಂಡಿರ್ತಾರೆ. ಅವ್ರದೇ ಆದಂಥ ಒಂದು ವೆಂಚರ್ ಕ್ಯಾಪಿಟಲ್ ಫರ್ಮ್ ಕೂಡ ಇರುತ್ತೆ. ಅದರಲ್ಲಿ ಗ್ರೂಪ್ ಆಫ್ ಇನ್ವೆಸ್ಟರ್ಸ್ಗಳಿರ್ತಾರೆ. ಅಗರ್ಭ ಶ್ರೀಮಂತರು, ಅಲ್ಟ್ರಾ HNI ಅಂತ ಕರೆಯಲ್ಪಡುವಂಥ ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್, ಮತ್ತೆ ಹಲವಾರು ಜನ ಖಾಸಗಿ ವ್ಯಕ್ತಿಗಳಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಆಂಟ್ರಪ್ರನರ್ಸ್ಗಳೇ ಆಗಿರ್ಬೋದು, ಇವರು ಸಹ ಖಾಸಗಿಯಾಗಿ ಎಲ್ಲರೂ ಒಡಂಬಡಿಕೆಯಿಂದ ಒಂದು ಪ್ರತ್ಯೇಕವಾದಂಥ ಒಂದು ಖಾಸಗಿ ವೆಂಚರ್ ಕ್ಯಾಪಿಟಲ್ ಫರ್ಮ್ ಅನ್ನ ಸಹ
ಒಂದು ಕಂಪನಿನ ಸಹ ಅವ್ರು ಇಟ್ಕೊಂಡಿರ್ತಾರೆ. ಆ ಕಂಪನಿಯ ಮೂಲಕ ಸಹ ನಿಮ್ಮ ಒಂದು ಸ್ಟಾರ್ಟಪ್ನಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ಬೋದು ಅನ್ನೋಂಥ ವಿಚಾರ. ಇದು ಏಂಜಲ್ ಇನ್ವೆಸ್ಟರ್ಸ್ ಮತ್ತು ವೆಂಚರ್ ಕ್ಯಾಪಿಟಲ್ ಫಂಡ್ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸೂಕ್ತವಾದಂಥ ಮಾಹಿತಿ ಮತ್ತು ಹೇಗೆ ಸ್ಟಾರ್ಟಪ್ನ ನೀವು ಮುಂದುವರಿಸ್ಕೊಂಡು ಹೋಗಬೇಕು, ಅವರ ಒಂದು ನೆರವನ್ನು ಪಡ್ಕೊಂಡು ಸಹ ನಿಮ್ಮ ಕಂಪನಿನ ಬೆಳೆಸಬಹುದು ಅನ್ನೋದಕ್ಕೆ ಒಂದು ಉದಾಹರಣೆನ ಈ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಹಿಡಿಸಿದರೆ ಲೈಕ್ ಮಾಡಿ. ನಿಮಗೆ ಏನಾದ್ರು ಅನಿಸಿಕೆ ಇತ್ತು ಅಂತಂದರೆ, ಏನಾದ್ರು ಒಂದು ಸಲಹೆಗಳಿದೆ, ಅನಿಸಿಕೆ ಇದೆ ಅಂದರೆ ಅದನ್ನು ನಮ್ಮ ಕಮೆಂಟ್ಗಳ ಮೂಲಕ ತಿಳಿಸಿ. ಈ ಒಂದು ವಿಡಿಯೋಗೆ ಹೊರತುಪಡಿಸಿ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ KFETA ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಚಿಹ್ನೆಯನ್ನು ಒತ್ತಿ ಆಗಿಂದಾಗ ನೋಟಿಫಿಕೇಶನ್ ಪಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಸಹ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.